ನಂತೂರು ಸರ್ಕಲ್ ಮಂಗಳೂರು ನಗರದ ಹೆಬ್ಬಾಗಿಲು ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಸಂಧಿಸುವಂತ ಜಂಕ್ಷನ್. ಆದ್ರೆ ಮಂಗಳೂರು ಬರುವವರು ನಂತೂರು ಸರ್ಕಲ್ಗೆ ಬಂದ್ರೆ ಹೈರಾಣಾಗಿ ಹೋಗ್ತಾರೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಯಾಕಾದ್ರೂ ಈ ರಸ್ತೆಗೆ ಬಂದ್ವೋ? ಇಲ್ಲಿಗೆ ಬರುವ ಬದಲು ಪರ್ಯಾಯ ಮಾರ್ಗದಲ್ಲಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ ಅಂತ ಈ ರಸ್ತೆಗೆ ಬರೋ ಸವಾರರು ಮಾತನಾಡಿಕೊಳ್ತಾರೆ. ಅಷ್ಟರ ಮಟ್ಟಿಗೆ ಮಂಗಳೂರಿನ ನಂತೂರು ಸರ್ಕಲ್ ಟ್ರಾಫಿಕ್ ಜಾಮ್ನಿಂದ ಕೂಡಿರುತ್ತೆ. ನಂತೂರು ಸರ್ಕಲ್ನಲ್ಲಿ ಟ್ರಾಫಿಕ್ ಜಾಮ್ ಕಿರಿಕಿರಿ. ವಾಹನ ಸವಾರರ ಸಮಸ್ಯೆಗೆ ಮುಕ್ತಿ ಯಾವಾಗ? ಸದಾ ವಾಹನಗಳಿಂದ ಮಂಗಳೂರಿನ ನಂತೂರು ಸರ್ಕಲ್ ಗಿಜಿಗುಡ್ತಾ ಇರುತ್ತೆ. ಕ್ಷಣ ಕ್ಷಣಕ್ಕೂ ಈ ಪ್ರದೇಶದ 4 ಕಡೆಗಳಿಂದ ಸಾಲುಗಟ್ಟಿ ವಾಹನಗಳು ನಿಲ್ತವೆ. ಇದರ ಪರಿಣಾಮ ಟ್ರಾಫಿಕ್ ಜಾಮ್ ಆಗಿ ಪದೇ ಪದೇ ಅಪಘಾತಗಳು ಆಗ್ತಾ ಇರ್ತವೆ. ನಂತೂರಿನಲ್ಲೊಂದು ಫ್ಲೈಓವರ್ ಆಗಬೇಕೆಂದು ದಶಕಗಳ ಹಿಂದಿನ ಕನಸು. ಇಂದಿಗೂ ಕೂಡ ಈ ಕನಸು ನನಸಾಗಿಲ್ಲ. ಫ್ಲೈಓವರ್ ಓವರ್ ಪಾಸ್ ಮಾಡುತ್ತೇವೆ ಎಂದು ರಸ್ತೆ ಇಕ್ಕೆಲಗಳಲ್ಲಿನ ಮರಗಳನ್ನ ಕಡಿದು ಹಾಕಲಾಗಿದೆ. 3-4 ವರ್ಷ ಕಳೆದರೂ ಕೆಲಸ ಮಾತ್ರ ಆಗಿಲ್ಲ. ಬೆಳಗಿಂದ ಸಂಜೆ ತನಕ ಫುಲ್ ಟ್ರಾಫಿಕ್ ಆಗಿರುತ್ತೆ. ಜಂಕ್ಷನ್ ಇಂದ ಇದು ಓವರ್ ಪಾಸ್ ಆಗಿದ್ದರಿಂದ ಆಕ್ಸಿಡೆಂಟ್ ತುಂಬಾ ಎಲ್ಲ ಆಗ್ತಿದೆ. ಮತ್ತೆ ನಾವೀಗ ಮನೆ ಹತ್ತಿರ ಇರೋದರಿಂದ ತುಂಬಾ ಧೂಳಿನ ಸಮಸ್ಯೆ ಆಗ್ತಿದೆ. ನಾಯ್ಸ್ ಪೊಲ್ಯೂಷನ್ ಅದೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಮತ್ತೆ ಹೆಲ್ತಿಗೆ ಅದು ತುಂಬಾ ಪ್ರಾಬ್ಲಮ್. ಇಲ್ಲಿ ಪ್ರೈವೇಟ್ ಎಲ್ಲ ಆದ್ರೆ ನಮಗೆ ಯಾವ ತರ ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ಎಲ್ಲ ಹೋಗೋರಿಗೆ ಕಚೇರಿ ಹೋಗೋರಿಗೆ, ಕಾಲೇಜ್, ಸ್ಕೂಲ್ ಎಲ್ಲ ಹೋಗೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಇಲ್ಲಿ ಬೆಳಗ್ಗಿಂದ ಸ್ಟಾರ್ಟ್ ಆದ್ರೆ ಸಂಜೆ ತನಕ ಫುಲ್ ಟ್ರಾಫಿಕ್ ಆಗಿರುತ್ತೆ. ಆ ಕಡೆ ಹೋಗಿ ಜನರಿಗೆ ತುಂಬಾ ಕಷ್ಟನೂ ಆಗ್ತಿದೆ. ಸದಾ ಕಾಲದಲ್ಲಿ ಭೂ ಸ್ವಾಧೀನವಾಗಿರುವುದೇ ಕಾಮಗಾರಿ ಹಿನ್ನಡೆಗೆ ಕಾರಣವಾಗಿದೆ ಎನ್ನಲಾಗ್ತಿದೆ. ಹೆದ್ದಾರಿ ಪ್ರಾಧಿಕಾರ ಕೂಡ ಈ ಕಾಮಗಾರಿಯನ್ನ ಕೈಬಿಟ್ಟಿತ್ತು. ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತು ಭೂ ಸ್ವಾಧೀನ ಮಾಡಿದ್ರೂ ಬೇರೆ ಬೇರೆ ಕಾರಣಗಳಿಂದ ಇನ್ನೂ ಕಾಮಗಾರಿ ಪೂರ್ಣವಾಗಿಲ್ಲ. ಇದು ಮೇನ್ ಹೈವೇ. ಇಲ್ಲಿಂದ ಎಲ್ಲಿ ಹೋಗಬೇಕಾದ್ರೂ ಇದರಿಂದಾನೇ ಆಗಿ ಹೋಗಬೇಕು. ಆದ್ರೆ ಇಲ್ಲಿ ತುಂಬಾ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಎಲ್ಲ ಫುಲ್ ರಶ್ ಇರುತ್ತೆ. ಧೂಳು ಸಹ ಜಾಸ್ತಿ. ಬಿಲ್ಡಿಂಗ್ ಅಲ್ಲಿ ಇದ್ದವರಿಗೆಲ್ಲ ಇದು ಸಮಸ್ಯೆ ಆಗುತ್ತೆ. ಅದೇ ಕಡೆ ಈ ಕಡೆ ಇದ್ದವರಿಗೆ ಮಾತ್ರ ಅದು ತುಂಬಾ ಧೂಳು ಬಂದು ಸ್ವಲ್ಪ ಕೆಮ್ಮು, ಶೀತ ಹಾಗೆಲ್ಲ ಇರ್ಬೋದು. ಆದ್ರೆ ಇದನ್ನು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾದ್ರೆ. ಇಲ್ಲಿ ಕಂಪೌಂಡ್ ಸಹ ಕಟ್ಟಲಿಲ್ಲ. ಮೊದಲೇ ಹೇಳಿದ್ರು ಕಂಪೌಂಡ್ ಕಟ್ಟಿಕೊಡ್ತೇವೆ ಎಲ್ಲ ತೆಗೆದ ಮೇಲೆ. ಕಂಪೌಂಡ್ ಸಹ ಕಟ್ಟಿಕೊಡ್ಲಿಲ್ಲ. ಆದ್ರೆ ಟ್ರಾಫಿಕ್ ಸಹ ತುಂಬಾ ಇರುತ್ತೆ, ಧೂಳು ಸಹ ಜಾಸ್ತಿ ಇರುತ್ತೆ. ಅಲ್ಲಿ ಅರ್ಧ ಗಂಟೆ ನಿಲ್ಬೋದಾ? ಇಲ್ಲಿ ಇಲ್ಲಾದ್ರೆ ಇಲ್ಲಿಂದ ಮಲ್ಲಿಕಟ್ಟೆ ತನಕ ಒಮ್ಮೊಮ್ಮೆ ಇರುತ್ತೆ ಅದು ಟ್ರಾಫಿಕ್ ಎಲ್ಲ. ಬೆಳಗ್ಗೆ ಹೋಗೋರಿಗೆ ಸಹ ಹೆಲ್ಪ್ ಆಗುತ್ತೆ. ಅದು ಬೆಳಗ್ಗೆ ಕೆಲಸಕ್ಕೆಲ್ಲ ಹೋಗ್ಬೋದು, ಮತ್ತೆ ಶಾಲೆಗೆಲ್ಲ ಬೇಗ ಹೋಗ್ಬೋದು ನಾವು. ಸದ್ಯ ಡಿಪಿಆರ್ ತಯಾರಿಗೆ ಅನುಮೋದನೆ ಕೂಡ ಸಿಕ್ಕಿದೆ. ಆದ್ರೆ ಕಾಮಗಾರಿ ನಿಧಾನವಾಗಿ ನಡೀತಾ ಇದೆ. ಕಾಮಗಾರಿಯಿಂದ ಏಳುವಂತಹ ಧೂಳು ಜನರನ್ನ ಹೈರಾಣಾಗಿಸಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಂತೂರು ಸರ್ಕಲ್ ಮಂಗಳೂರು ನಗರದ ಹೆಬ್ಬಾಗಿಲು ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಸಂಧಿಸುವಂತ ಜಂಕ್ಷನ್. ಆದ್ರೆ ಮಂಗಳೂರು ಬರುವವರು ನಂತೂರು ಸರ್ಕಲ್ಗೆ ಬಂದ್ರೆ ಹೈರಾಣಾಗಿ ಹೋಗ್ತಾರೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಯಾಕಾದ್ರೂ ಈ ರಸ್ತೆಗೆ ಬಂದ್ವೋ? ಇಲ್ಲಿಗೆ ಬರುವ ಬದಲು ಪರ್ಯಾಯ ಮಾರ್ಗದಲ್ಲಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ ಅಂತ ಈ ರಸ್ತೆಗೆ ಬರೋ ಸವಾರರು ಮಾತನಾಡಿಕೊಳ್ತಾರೆ. ಅಷ್ಟರ ಮಟ್ಟಿಗೆ ಮಂಗಳೂರಿನ ನಂತೂರು ಸರ್ಕಲ್ ಟ್ರಾಫಿಕ್ ಜಾಮ್ನಿಂದ ಕೂಡಿರುತ್ತೆ. ನಂತೂರು ಸರ್ಕಲ್ನಲ್ಲಿ ಟ್ರಾಫಿಕ್ ಜಾಮ್ ಕಿರಿಕಿರಿ. ವಾಹನ ಸವಾರರ ಸಮಸ್ಯೆಗೆ ಮುಕ್ತಿ ಯಾವಾಗ? ಸದಾ ವಾಹನಗಳಿಂದ ಮಂಗಳೂರಿನ ನಂತೂರು ಸರ್ಕಲ್ ಗಿಜಿಗುಡ್ತಾ ಇರುತ್ತೆ. ಕ್ಷಣ ಕ್ಷಣಕ್ಕೂ ಈ ಪ್ರದೇಶದ 4 ಕಡೆಗಳಿಂದ ಸಾಲುಗಟ್ಟಿ ವಾಹನಗಳು ನಿಲ್ತವೆ. ಇದರ ಪರಿಣಾಮ ಟ್ರಾಫಿಕ್ ಜಾಮ್ ಆಗಿ ಪದೇ ಪದೇ ಅಪಘಾತಗಳು ಆಗ್ತಾ ಇರ್ತವೆ. ನಂತೂರಿನಲ್ಲೊಂದು ಫ್ಲೈಓವರ್ ಆಗಬೇಕೆಂದು ದಶಕಗಳ ಹಿಂದಿನ ಕನಸು. ಇಂದಿಗೂ ಕೂಡ ಈ ಕನಸು ನನಸಾಗಿಲ್ಲ. ಫ್ಲೈಓವರ್ ಓವರ್ ಪಾಸ್ ಮಾಡುತ್ತೇವೆ ಎಂದು ರಸ್ತೆ ಇಕ್ಕೆಲಗಳಲ್ಲಿನ ಮರಗಳನ್ನ ಕಡಿದು ಹಾಕಲಾಗಿದೆ. 3-4 ವರ್ಷ ಕಳೆದರೂ ಕೆಲಸ ಮಾತ್ರ ಆಗಿಲ್ಲ. ಬೆಳಗಿಂದ ಸಂಜೆ ತನಕ ಫುಲ್ ಟ್ರಾಫಿಕ್ ಆಗಿರುತ್ತೆ. ಜಂಕ್ಷನ್ ಇಂದ ಇದು ಓವರ್ ಪಾಸ್ ಆಗಿದ್ದರಿಂದ ಆಕ್ಸಿಡೆಂಟ್ ತುಂಬಾ ಎಲ್ಲ ಆಗ್ತಿದೆ. ಮತ್ತೆ ನಾವೀಗ ಮನೆ ಹತ್ತಿರ ಇರೋದರಿಂದ ತುಂಬಾ ಧೂಳಿನ ಸಮಸ್ಯೆ ಆಗ್ತಿದೆ. ನಾಯ್ಸ್ ಪೊಲ್ಯೂಷನ್ ಅದೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಮತ್ತೆ ಹೆಲ್ತಿಗೆ ಅದು ತುಂಬಾ ಪ್ರಾಬ್ಲಮ್. ಇಲ್ಲಿ ಪ್ರೈವೇಟ್ ಎಲ್ಲ ಆದ್ರೆ ನಮಗೆ ಯಾವ ತರ ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ಎಲ್ಲ ಹೋಗೋರಿಗೆ, ಕಚೇರಿ ಹೋಗೋರಿಗೆ, ಕಾಲೇಜ್, ಸ್ಕೂಲ್ ಎಲ್ಲ ಹೋಗೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಇಲ್ಲಿ ಬೆಳಗ್ಗಿಂದ ಸ್ಟಾರ್ಟ್ ಆದ್ರೆ ಸಂಜೆ ತನಕ ಫುಲ್ ಟ್ರಾಫಿಕ್ ಆಗಿರುತ್ತೆ. ಆ ಕಡೆ ಹೋಗಿ ಜನರಿಗೆ ತುಂಬಾ ಕಷ್ಟನೂ ಆಗ್ತಿದೆ. ಸದಾ ಕಾಲದಲ್ಲಿ ಭೂ ಸ್ವಾಧೀನವಾಗಿರುವುದೇ ಕಾಮಗಾರಿ ಹಿನ್ನಡೆಗೆ ಕಾರಣವಾಗಿದೆ ಎನ್ನಲಾಗ್ತಿದೆ. ಹೆದ್ದಾರಿ ಪ್ರಾಧಿಕಾರ ಕೂಡ ಈ ಕಾಮಗಾರಿಯನ್ನ ಕೈಬಿಟ್ಟಿತ್ತು. ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತು ಭೂ ಸ್ವಾಧೀನ ಮಾಡಿದ್ರೂ ಬೇರೆ ಬೇರೆ ಕಾರಣಗಳಿಂದ ಇನ್ನೂ ಕಾಮಗಾರಿ ಪೂರ್ಣವಾಗಿಲ್ಲ. ಇದು ಮೇನ್ ಹೈವೇ. ಇಲ್ಲಿಂದ ಎಲ್ಲಿ ಹೋಗಬೇಕಾದ್ರೂ ಇದರಿಂದಾನೇ ಆಗಿ ಹೋಗಬೇಕು.
ಆದ್ರೆ ಇಲ್ಲಿ ತುಂಬಾ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಎಲ್ಲ ಫುಲ್ ರಶ್ ಇರುತ್ತೆ, ಧೂಳು ಸಹ ಜಾಸ್ತಿ. ಬಿಲ್ಡಿಂಗ್ ಅಲ್ಲಿ ಇದ್ದವ್ರಿಗೆಲ್ಲ ಇದು ಸಮಸ್ಯೆ ಆಗುತ್ತೆ. ಅದೇ ಕಡೆ ಈ ಕಡೆ ಇದ್ದವರಿಗೆ ಮಾತ್ರ ಅದು ತುಂಬಾ ಧೂಳು ಬಂದು ಸ್ವಲ್ಪ ಕೆಮ್ಮು ಶೀತ ಹಾಗೆಲ್ಲ ಇರ್ಬೋದು. ಆದ್ರೆ ಇದನ್ನು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾದ್ರೆ. ಇಲ್ಲಿ ಕಂಪೌಂಡ್ ಸಹ ಕಟ್ಟಲಿಲ್ಲ. ಮೊದಲೇ ಹೇಳಿದ್ರು ಕಂಪೌಂಡ್ ಕಟ್ಟಿಕೊಡ್ತೇವೆ ಎಲ್ಲ ತೆಗ್ದ ಮೇಲೆ, ಕಂಪೌಂಡ್ ಸಹ ಕಟ್ಟಿಕೊಡ್ಲಿಲ್ಲ. ಆದ್ರೆ ಟ್ರಾಫಿಕ್ ಸಹ ತುಂಬಾ ಇರುತ್ತೆ, ಧೂಳು ಸಹ ಜಾಸ್ತಿ ಇರುತ್ತೆ. ಅಲ್ಲಿ ಅರ್ಧ ಗಂಟೆ ನಿಲ್ಬೋದಾ? ಇಲ್ಲಿ ಇಲ್ಲಾದ್ರೆ ಇಲ್ಲಿಂದ ಮಲ್ಲಿಕಟ್ಟೆ ತನಕ ಒಮ್ಮೆ ಇರುತ್ತೆ ಅದು ಟ್ರಾಫಿಕ್ ಎಲ್ಲ. ಬೆಳಗ್ಗೆ ಹೋಗೋರಿಗೆ ಸಹ ಹೆಲ್ಪ್ ಆಗುತ್ತೆ ಅದು. ಬೆಳಗ್ಗೆ ಕೆಲಸಕ್ಕೆಲ್ಲ ಹೋಗ್ಬೋದು ಮತ್ತೆ ಶಾಲೆಗೆಲ್ಲ ಬೇಗ ಹೋಗ್ಬೋದು ನಾವು. ಸದ್ಯ ಡಿಪಿಆರ್ ತಯಾರಿಗೆ ಅನುಮೋದನೆ ಕೂಡ ಸಿಕ್ಕಿದೆ. ಆದ್ರೆ ಕಾಮಗಾರಿ ನಿಧಾನವಾಗಿ ನಡೀತಾ ಇದೆ. ಕಾಮಗಾರಿಯಿಂದ ಏಳುವಂತಹ ಧೂಳು ಜನರನ್ನ ಹೈರಾಣಾಗಿಸಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಂತೂರು ಸರ್ಕಲ್ ಮಂಗಳೂರು ನಗರದ ಹೆಬ್ಬಾಗಿಲು 2 ರಾಷ್ಟ್ರೀಯ ಹೆದ್ದಾರಿಗಳು ಸಂಧಿಸುವಂತ ಜಂಕ್ಷನ್. ಆದ್ರೆ ಮಂಗಳೂರು ಬರುವವರು ನಂತೂರು ಸರ್ಕಲ್ಗೆ ಬಂದ್ರೆ ಹೈರಾಣಾಗಿ ಹೋಗ್ತಾರೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಯಾಕಾದ್ರೂ ಈ ರಸ್ತೆಗೆ ಬಂದ್ವೋ? ಇಲ್ಲಿಗೆ ಬರುವ ಬದಲು ಪರ್ಯಾಯ ಮಾರ್ಗದಲ್ಲಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ ಅಂತ ಈ ರಸ್ತೆಗೆ ಬರೋ ಸವಾರರು ಮಾತನಾಡಿಕೊಳ್ತಾರೆ. ಅಷ್ಟರ ಮಟ್ಟಿಗೆ ಮಂಗಳೂರಿನ ನಂತೂರು ಸರ್ಕಲ್ ಟ್ರಾಫಿಕ್ ಜಾಮ್ನಿಂದ ಕೂಡಿರುತ್ತೆ. ನಂತೂರು ಸರ್ಕಲ್ನಲ್ಲಿ ಟ್ರಾಫಿಕ್ ಜಾಮ್ ಕಿರಿಕಿರಿ. ವಾಹನ ಸವಾರರ ಸಮಸ್ಯೆಗೆ ಮುಕ್ತಿ ಯಾವಾಗ? ಸದಾ ವಾಹನಗಳಿಂದ ಮಂಗಳೂರಿನ ನಂತೂರು ಸರ್ಕಲ್ ಗಿಜಿಗುಡ್ತಾ ಇರುತ್ತೆ. ಕ್ಷಣಕ್ಕೂ ಈ ಪ್ರದೇಶದ 4 ಕಡೆಗಳಿಂದ ಸಾಲುಗಟ್ಟಿ ವಾಹನಗಳು ನಿಲ್ತವೆ. ಇದರ ಪರಿಣಾಮ ಟ್ರಾಫಿಕ್ ಜಾಮ್ ಆಗಿ ಪದೇ ಪದೇ ಅಪಘಾತಗಳು ಆಗ್ತಾ ಇರ್ತವೆ. ನಂತೂರಿನಲ್ಲೊಂದು ಫ್ಲೈಓವರ್ ಆಗಬೇಕೆಂದು ದಶಕಗಳ ಹಿಂದಿನ ಕನಸು. ಇಂದಿಗೂ ಕೂಡ ಈ ಕನಸು ನನಸಾಗಿಲ್ಲ. ಫ್ಲೈಓವರ್ ಓವರ್ ಪಾಸ್ ಮಾಡುತ್ತೇವೆ ಎಂದು ರಸ್ತೆ ಇಕ್ಕೆಲಗಳಲ್ಲಿನ ಮರಗಳನ್ನ ಕಡಿದು ಹಾಕಲಾಗಿದೆ. 3-4 ವರ್ಷ ಕಳೆದರೂ ಕೆಲಸ ಮಾತ್ರ ಆಗಿಲ್ಲ. ಬೆಳಗಿಂದ ಸಂಜೆ ತನಕ ಫುಲ್ ಟ್ರಾಫಿಕ್ ಆಗಿರುತ್ತೆ. ಜಂಕ್ಷನ್ ಇಂದ ಇದು ಓವರ್ ಪಾಸ್ ಆಗಿದ್ದರಿಂದ ಆಕ್ಸಿಡೆಂಟ್ ತುಂಬಾ ಎಲ್ಲ ಆಗ್ತಿದೆ. ಮತ್ತೆ ನಾವೀಗ ಮನೆ ಹತ್ತಿರ ಇರೋದರಿಂದ ತುಂಬಾ ಧೂಳಿನ ಸಮಸ್ಯೆ ಆಗ್ತಿದೆ. ನಾಯ್ಸ್ ಪೊಲ್ಯೂಷನ್ ಅದೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಮತ್ತೆ ಹೆಲ್ತಿಗೆ ಅದು ತುಂಬಾ ಪ್ರಾಬ್ಲಮ್. ಇಲ್ಲಿ ಪ್ರೈವೇಟ್ ಎಲ್ಲ ಆದ್ರೆ ನಮಗೆ ಯಾವ ತರ ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ, ಎಲ್ಲ ಹೋಗೋರಿಗೆ ಕಚೇರಿ ಹೋಗೋರಿಗೆ, ಕಾಲೇಜ್ ಸ್ಕೂಲ್ ಎಲ್ಲ ಹೋಗೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಇಲ್ಲಿ ಬೆಳಗ್ಗಿಂದ ಸ್ಟಾರ್ಟ್ ಆದ್ರೆ ಸಂಜೆ ತನಕ ಫುಲ್ ಟ್ರಾಫಿಕ್ ಆಗಿರುತ್ತೆ. ಆ ಕಡೆ ಹೋಗಿ ಜನರಿಗೆ ತುಂಬಾ ಕಷ್ಟನೂ ಆಗ್ತಿದೆ. ಸದಾ ಕಾಲದಲ್ಲಿ ಭೂ ಸ್ವಾಧೀನವಾಗಿರುವುದೇ ಕಾಮಗಾರಿ ಹಿನ್ನಡೆಗೆ ಕಾರಣವಾಗಿದೆ ಎನ್ನಲಾಗ್ತಿದೆ. ಹೆದ್ದಾರಿ ಪ್ರಾಧಿಕಾರ ಕೂಡ ಈ ಕಾಮಗಾರಿಯನ್ನ ಕೈಬಿಟ್ಟಿತ್ತು. ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತು ಭೂ ಸ್ವಾಧೀನ ಮಾಡಿದ್ರೂ ಬೇರೆ ಬೇರೆ ಕಾರಣಗಳಿಂದ ಇನ್ನೂ ಕಾಮಗಾರಿ ಪೂರ್ಣವಾಗಿಲ್ಲ. ಇದು ಮೇನ್ ಹೈವೇ. ಇಲ್ಲಿಂದ ಎಲ್ಲಿ ಹೋಗಬೇಕಾದ್ರೂ ಇದರಿಂದಾನೇ ಆಗಿ ಹೋಗ್ಬೇಕು. ಆದ್ರೆ ಇಲ್ಲಿ ತುಂಬಾ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಎಲ್ಲ ಫುಲ್ ರಶ್ ಇರುತ್ತೆ, ಧೂಳು ಸಹ ಜಾಸ್ತಿ. ಬಿಲ್ಡಿಂಗ್ ಅಲ್ಲಿ ಇದ್ದವ್ರಿಗೆಲ್ಲ ಇದು ಸಮಸ್ಯೆ ಆಗುತ್ತೆ. ಅದೇ ಕಡೆ ಈ ಕಡೆ ಇದ್ದವರಿಗೆ ಮಾತ್ರ ಅದು ತುಂಬಾ ಧೂಳು ಬಂದು ಸ್ವಲ್ಪ ಕೆಮ್ಮು ಶೀತ ಹಾಗೆಲ್ಲ ಇರ್ಬೋದು. ಆದ್ರೆ ಇದನ್ನು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾದ್ರೆ. ಇಲ್ಲಿ ಕಂಪೌಂಡ್ ಸಹ ಕಟ್ಟಲಿಲ್ಲ. ಮೊದಲೇ ಹೇಳಿದ್ರು ಕಂಪೌಂಡ್ ಕಟ್ಟಿಕೊಡ್ತೇವೆ ಎಲ್ಲ ತೆಗ್ದ ಮೇಲೆ, ಕಂಪೌಂಡ್ ಸಹ ಕಟ್ಟಿಕೊಡ್ಲಿಲ್ಲ. ಆದ್ರೆ ಟ್ರಾಫಿಕ್ ಸಹ ತುಂಬಾ ಇರುತ್ತೆ, ಧೂಳು ಸಹ ಜಾಸ್ತಿ ಇರುತ್ತೆ. ಅಲ್ಲಿ ಅರ್ಧ ಗಂಟೆ ನಿಲ್ಬೋದಾ? ಇಲ್ಲಿ ಇಲ್ಲಾದ್ರೆ ಇಲ್ಲಿಂದ ಮಲ್ಲಿಕಟ್ಟೆ ತನಕ ಒಮ್ಮೆ ಇರುತ್ತೆ ಅದು ಟ್ರಾಫಿಕ್ ಎಲ್ಲ. ಬೆಳಗ್ಗೆ ಹೋಗೋರಿಗೆ ಸಹ ಹೆಲ್ಪ್ ಆಗುತ್ತೆ ಅದು. ಬೆಳಗ್ಗೆ ಕೆಲಸಕ್ಕೆಲ್ಲ ಹೋಗ್ಬೋದು ಮತ್ತೆ ಶಾಲೆಗೆಲ್ಲ ಬೇಗ ಹೋಗ್ಬೋದು ನಾವು. ಸದ್ಯ ಡಿಪಿಆರ್ ತಯಾರಿಗೆ ಅನುಮೋದನೆ ಕೂಡ ಸಿಕ್ಕಿದೆ. ಆದ್ರೆ ಕಾಮಗಾರಿ ನಿಧಾನವಾಗಿ ನಡೀತಾ ಇದೆ. ಕಾಮಗಾರಿಯಿಂದ ಏಳುವಂತಹ ಧೂಳು ಜನರನ್ನ ಹೈರಾಣಾಗಿಸಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.